ಶಿವನಿಂದ ನಮಗೆ ಯಾವ ರೀತಿ ಒಂದು ಶಕ್ತಿ ಬರುತ್ತೆ ಉಪವಾಸ ಮಾಡೋದ್ರಿಂದ? ಉಪವಸತಿ ಇತಿ ಉಪವಾಸ ಅಂತೇಳಿ ಹೇಳ್ತಾರೆ. ನೀವು ಯಾವುದೇ ಪೂಜೆಯನ್ನು ಮಾಡಿ, ಯಾವುದೇ ವ್ರತಗಳನ್ನು ಮಾಡಿ, ಅದಕ್ಕೆ ಆಹಾರ ನಿಯಮವನ್ನು ಹೇಳಿದ್ದಾರೆ. ಆಹಾರ ನಿಯಮ, ಹೇಗೆ ಆಹಾರವನ್ನು ಸ್ವೀಕರಿಸಬೇಕು, ಯಾವ ಸಮಯದಲ್ಲಿ ಸ್ವೀಕರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಬೇಕು, ಯಾವ ಸಮಯದಲ್ಲಿ ಸ್ವೀಕರಿಸದೇ ಇರಬೇಕು, ಇದನ್ನೆಲ್ಲವೂ ಕೂಡ ಹೇಳಿದ್ದಾರೆ. ಅದಕ್ಕೆ ಉಪವಾಸ ಅಂದರೆ ಕೇವಲ ನಾವು ಊಟ ಮಾಡದೇ ಇರತಕ್ಕಂಥದ್ದೇ ಉಪವಾಸ ಅಂತ ಹೇಳಿ ಅರ್ಥ ಅಲ್ಲ. ಉಪವಸತಿ ಅಂದರೆ ದೇವರ ಸಮೀಪದಲ್ಲಿ ನಾವು ಕುಳಿತುಕೊಂಡಿರ್ತಕ್ಕಂಥದ್ದು ಅಂತ. ಅಂದರೆ ದೇವರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೇ ಬೆಳಗಿಂದ ರಾತ್ರಿವರೆಗೆ ಕುಳಿತುಕೊಂಡ್ರೆ ಅದು ಉಪವಾಸ ಆಗುವುದಿಲ್ಲ. ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಿ ಅದಕ್ಕೆ ಯಾವುದೇ ಆಹಾರವನ್ನು ಕೊಡದೆ, ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಕಣ್ಣಿನಿಂದ ಕೇವಲ ನಾವು ಭಗವಂತನನ್ನು ನೋಡಬೇಕು, ಭಗವಂತನ ವಿಗ್ರಹವನ್ನು, ಪರಮಾನಂದ ವಿಗ್ರಹವನ್ನು ನಾವು ದರ್ಶನವನ್ನು ಮಾಡಬೇಕು. ಕಿವಿಗೆ ಉಪವಾಸ ಅಂದರೆ ಏನು, ಬೇರೆ ಏನು ಕೇಳಬಾರದೇ ಇರತಕ್ಕಂಥದ್ದು ಕೇಳ್ತಕ್ಕಂಥದ್ದು, ಯಾವುದು ಅಸಂಬದ್ಧವಾದಂತಹ ಮಾತುಗಳನ್ನು ಇಂತಹದ್ದೆಲ್ಲ ಮಾಡಬಾರ್ದು. ಕಿವಿಗೆ ಭಗವಂತನ ಆ ಪುಣ್ಯ ಶ್ರವಣ ಭಜನೆ ಇರ್ಬೋದು, ಕೀರ್ತನೆ ಇರ್ಬೋದು, ಸ್ತೋತ್ರಗಳಿರ್ಬೋದು, ಇಂತಹದ್ದನ್ನು ಕೇಳಿಕೊಂಡೇ ಆ ದಿವಸವನ್ನು ನಾವು ಕಳಿತಕ್ಕಂಥದ್ದು ಇದೆಯಲ್ಲ, ಅದು ಕಿವಿಗೆ ಉಪವಾಸ.